ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮಾರ್ನಿಂಗ್ನ ಬಿಸಿ ನೀರಿಂದ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ನ ಮುಗಿಸ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೇಳಿ ನಾನಿಲ್ಲಿ ಮೊಟ್ಟೆ ಸಾರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಸಾರಿಗೆ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಮಸಾಲೆ, ಆ ರೀತಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ, ಚಕ್ಕೆ, ಲವಂಗ, ತೆಂಗಿನ ತುರಿನ ಆ್ಯಡ್ ಮಾಡಿ, ಧನಿಯಾ ಪುಡಿ ಆ್ಯಡ್ ಮಾಡಿ ಮಿಕ್ಸಿಲಿ ಆಡಿಕೊಂಡು ರುಬ್ಕೊಂಡಿದ್ದೀನಿ. ನೆಕ್ಸ್ಟು ಹೆಸ್ರು ಕಾಳನ್ನ ನಾನು ಬೇಯಿಸ್ಕೊಂಡಿದ್ದೆ ಸಪ್ರೇಟಾಗಿ. ಮಸಾಲೆನ ಒಗ್ಗರಣೆ ಹಾಕಾದ್ಮೇಲೆ ಹೆಸ್ರು ಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ಮೊಟ್ಟೆ ಕೆಲವೊಬ್ಬರು ಬೇಯಿಸಿ ಆಮೇಲೆ ಸಾರಿಗೆ ಆ್ಯಡ್ ಮಾಡ್ತಾರೆ ಕಟ್ ಮಾಡಿ. ನಾನು ಹಾಗೆ ಮಾಡಲ್ಲ ನೋಡಿ. ಈ ರೀತಿ ಮಸಾಲೆ ಕುದಿಯೋವಾಗ ಒಡೆದು ಬಿಡ್ತೀನಿ. ಈ ಥರ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಅದೊಂದು 5 ಮಿನಿಟ್ಸ್ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಮುದ್ದೆಗೆ ಇಟ್ಕೋತಾ ಇದ್ದೀನಿ. ರೈಸ್ ಪ್ರಿಪೇರ್ ಮಾಡಿಟ್ಟಿದ್ದೆ. ಸೊ ನೋಡಿ, ಒಂದು ಸೈಡ್ ಬೆಂದು ಇನ್ನೊಂದು ಸೈಡ್ಗೆ ಮೊಗುಚು ಹಾಕ್ತಾಯಿದ್ದೀನಿ. ಮೊಗುಚು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಅಷ್ಟರಲ್ಲಿ ಮುದ್ದೆಗೆ ಕುದೀತಾ ಇರಲಿ ಅಂತ ಹೇಳಿ ಆ ಕಡೆ ಸೈಡಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ. ನೋಡಿ 5 ನಿಮಿಷ ಆಯಿತು. ನೋಡಿ ಏನು ಚೆನ್ನಾಗಿ ಆಗಿದೆ ಅಂತ. ಮತ್ತು ನಾವು ಹಾಕಾದ್ಮೇಲೆ ತುಂಬ ಕೈ ಆಡಬಾರ್ದು. 2 ಟೈಮ್ ಸಾಕು. ಒಂದು ಕಡೆ ಆ ಕಡೆ, ಒಂದು ಕಡೆ ಬೇಯಿಸ್ಕೊಳ್ಳೋಕೆ ಈ ಕಡೆ ಸಾಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಹಿಟ್ಟು ಕುದಿ ಬಂದಿತ್ತು. ರಾಗಿ ಹಿಟ್ಟು ಹಾಕಿ ಮುದ್ದೆ ತಿರ್ಕೊತಾ ಇದ್ದೀನಿ. ನಾನು ಯಾವಾಗ ಮಾಡಿದ್ರು ಇದೇ ಥರನೇ ಮುದ್ದೆ ಪ್ರಿಪೇರ್ ಮಾಡೋದು. ತುಂಬಾ ಚೆನ್ನಾಗಿ ಸಾಫ್ಟಿಯಾಗಿ ಆಗುತ್ತೆ. ನೋಡಿ ಮುದ್ದೆ ಬೆಂದಿದ್ದಾಗಿತ್ತು. ಸೊ ಮುದ್ದೆನ ಕಟ್ಕೊತಾ ಇದ್ದೀನಿ. ನೀವು ಯಾವ ಥರ ಮುದ್ದೆ ಮಾಡೋಕ್ಕೆ ಇಷ್ಟಪಡ್ತೀರಾ ಕಾಮೆಂಟಲ್ಲಿ ತಿಳಿಸಿ. ಮುದ್ದೆ ರೆಡಿ ಆಯಿತು, ಸಾಂಬಾರು ರೆಡಿಯಾಗಿತ್ತು. ಸೊ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಬೆಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಕಾಂಬಿನೇಷನ್ ಮುದ್ದೆ, ಸ್ವಲ್ಪ ಕ್ಯಾರೆಟು ಸೈಡಲ್ಲಿ ಕೊಟ್ಟಿದ್ದೆ. ನೆಕ್ಸ್ಟು ನೋಡಿ ನನ್ನ ಮಗ ಯಾವ ರೀತಿ ಆಟ ಸಾಮಾನೆಲ್ಲ ಹಂಡಿದ್ದಾನೆ. ಸೊ ಅವನಿಗೂ ಸಹ ಇದನ್ನೇ ತಿನ್ನಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ತುಂಬಾ ಲೇಟಾಗಿದ್ವಿ. ಸೊ ಒಂದೇ ಸಲ ಬ್ರೇಕ್ಫಾಸ್ಟ್, ಲಂಚ್ ಎರಡು ಸೇರಿ ಒಂದೇ ಸಲ ತಿಂತಾಯಿದ್ದೀವಿ. ಅರೌಂಡ್ 12 o'clock ಆಗಿಬಿಡ್ತು ತಿನ್ನೋ ಅಷ್ಟರಲ್ಲಿ. ಸೊ ನೋಡಿ ಅವನು ಅಷ್ಟೇ ಮೊಟ್ಟೆನ ತುಂಬಾ ಇಷ್ಟಪಟ್ಟು ತಿಂತಾನೆ. ಮೈಲ್ಡಾಗಿ ಇಟ್ಟಿದ್ದೆ ಖಾರ. ಸೊ ಇತ್ತೀಚೆಗೆ ಅವನು ಸಹ ನಾವು ಯಾವ ಥರ ಖಾರ ತಿಂತೀವೋ ಆ ಖಾರಕ್ಕೆ ಅವನು ಅಡ್ಜಸ್ಟ್ ಆಗಿದ್ದಾನೆ. ಅದೊಂದು ಖುಷಿ ಆಗ್ತಿದೆ. ನಾನು ತಿನ್ನಿಸೋವಾಗ ಇವನಿಗೋಸ್ಕರ ಖಾರ ಕಡಿಮೆ ಇಡಬೇಕಲ್ಲ ಅಂತ ಅನ್ಕೋತಿದ್ದೆ. ಈಗ ಏನಿಲ್ಲ, ನಾವು ಯಾವ ರೀತಿ ಖಾರ ತಿಂತೀವೋ ಆ ಥರ ಖಾರ ತಿಂತಾನೆ. ಅಕ್ಕಿ ಸೋಸ್ಕೊಂಡೆ. ನೆಕ್ಸ್ಟು ಇಲ್ಲಿ ನೋಡಿ ಬಟ್ಟೆ ವಾಶ್ ಮಾಡೋಣ ಅಂತ ಮೇಲೆ ಬಂದೆ. ನೋಡಿ ಇದೊಂದು ಟಿಪ್ಪು, ಬಟ್ಟೆ ವಾಶ್ ಮಾಡುವಾಗ ಇದೊಂದು ಲಿಕ್ವಿಡ್ ಹಾಕ್ಕೊಂಡ್ರೆ ಸಾಕು. ಇದೇ ಅಂತಲ್ಲ, ಮಿಷಿನ್ಗೆ ಹಾಕೋಂಥ ಲಿಕ್ವಿಡ್ನ ಹಾಕ್ಕೊಂಡು ನೀವು ಬಟ್ಟೆನ ನೆನೆಸಿಟ್ಕೊಂಡ್ರೆ ಕೈಯಲ್ಲಿ ವಾಶ್ ಮಾಡೋವಾಗ ತುಂಬಾ ನೀಟಾಗಿ ಕೊಳೆ ಹೋಗುತ್ತೆ. ನೆಕ್ಸ್ಟು ಈವ್ನಿಂಗು ಸ್ವಲ್ಪ ಫ್ರೆಶ್ ಆಗಿ ಒಂದು ಸ್ವಲ್ಪ ಹೊತ್ತು ಬುಕ್ ಓದೋಣ ಅಂತ ಕೂತ್ಕೊಂಡೆ. ನನಗೆ ಈ ರೀತಿ ಬುಕ್ ಓದೋದ್ರಿಂದ ಮೈಂಡ್ ಫ್ರೆಶ್ ಅನಿಸುತ್ತೆ. ಮತ್ತು ಇದೊಂಥರ ನನಗೆ ಹ್ಯಾಬಿಟ್ಟು. ನನಗೆ ಯಾವಾಗ ಬೇಜಾರಾಗುತ್ತೋ ಅವಾಗ ಸ್ವಲ್ಪ ಬುಕ್ ತೆಗೆದು ಓದೋದ್ರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಯಾವುದೇ ರೀತಿಯಾದ ನೆಗೆಟಿವಿಟಿ ಮೈಂಡಲ್ಲಿ ಬರಲ್ಲ ಥಾಟ್ಸು. ಸೊ ನೆಕ್ಸ್ಟು ನಾನಿಲ್ಲಿ ಈವ್ನಿಂಗಿಗೆ ಹೇಳಿದ್ನಲ್ಲ, ಒಂದೇ ಸಲನೇ ಬ್ರೇಕ್ಫಾಸ್ಟ್, ಲಂಚ್ ತಿಂದಿರೋದ್ರಿಂದ ನಾನಿಲ್ಲಿ ಡಿನ್ನರ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಗಂಟಿಗೆ ಸೊಪ್ಪು ಮತ್ತು ಮೊಟ್ಟೆನ ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವಿಲ್ಲಿ ನೀಟಾಗಿ ಸೊಪ್ಪನ್ನ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಕೊಬೇಕಾಗುತ್ತೆ. ಈ ಗಾಣಿಗೆ ಸೊಪ್ಪನ್ನ ಬೇಯಿಸೋವಾಗ ಒಂದು ಟಿಪ್ನ ಫಾಲೋ ಮಾಡಿದ್ರೆ ಸೊಪ್ಪು ಕಸರೆ ಆಗೋಲ್ಲ. ಸಮ್ಟೈಮ್ಸ್ ಸೊಪ್ಪು ಕಸರೆ ಆಗೋಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ ಮನೆಯವರು. ಸೊ ಇದೊಂದು ಟಿಪ್ಸ್ ಯೂಸ್ ಮಾಡಿದ್ರೆ
ಸೊಪ್ಪು ಕಸರೆ ಆಗಲ್ಲ. ಯಾವ ಟಿಪ್ಪು ಅಂತ ಮುಂದೆ ಹೇಳ್ತೀನಿ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ನಾನೇನು ಜಾಸ್ತಿ ಮಸಾಲೆನ ಹಾಕ್ಕೊತಾ ಇಲ್ಲ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ. ಈಗ ಒಂದು ತಪ್ಪಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈ ಈರುಳ್ಳಿನ ಹದವಾಗಿ ಸೊಪ್ಪಿನ ಪಲ್ಯಕ್ಕೆ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವು ಈರುಳ್ಳಿನ ಜಾಸ್ತಿ ಬೇಯಿಸಿದ್ರೂ ಚೆನ್ನಾಗಿರಲ್ಲ, ಅಥವಾ ಕಡಿಮೆ ಬೇಯಿಸ್ಕೊಂಡ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಅದಕ್ಕೆ ನೋಡಿ, ಈ ಥರ ಅದಕ್ಕೆ ಈರುಳ್ಳಿನ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ ಬೆಂದಿದೆ ಈರುಳ್ಳಿ. ಈ ಟೈಮಲ್ಲಿ ನಾನು ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸೊಪ್ಪು ಹಾಕ್ತೀನಿ, ಎಷ್ಟು ಚಿಕ್ಕ ಆಗಿಬಿಡುತ್ತೆ ಗೊತ್ತಾ, ಎಷ್ಟು ಸ್ವಲ್ಪ ಆಗಿಬಿಡುತ್ತೆ ಸೊಪ್ಪು. ನೋಡಿ ಬೇಯಿಸೋವಾಗ ನಾವು ಲಿಡ್ನ ಕ್ಲೋಸ್ ಮಾಡ್ಕೋಬಾರ್ದು, ಅದೇ ಇದರಲ್ಲಿ ಮೇನ್ ಟ್ರಿಕ್ಸು. ನಾವು ಸೊಪ್ಪನ್ನ ಬೇಯಿಸೋವಾಗ ಪ್ಲೇಟ್ನ ಮುಚ್ಕೊಂಡ್ರೆ ಸೊಪ್ಪು ತುಂಬಾ ಕಸರೆ ಆಗೋಗುತ್ತೆ. ನನಗೂ ಈ ಟಿಪ್ ಗೊತ್ತಿರಲಿಲ್ಲ, ನಮ್ಮ ಆಂಟಿ ನನಗೆ ಹೇಳ್ಕೊಟ್ಟಿದ್ದು. ಯಾವಾಗಲೂ ಮಾಡುವಾಗ ಸೊಪ್ಪನ್ನ ಕಸರೆ ಮಾಡಿಬಿಡ್ತಿದ್ದೆ, ಬಟ್ ಈ ಟಿಪ್ನ ಹೇಳ್ಕೊಟ್ರು. ನಾನು ಫಾಲೋ ಮಾಡಾದ್ಮೇಲೆ ಸೊ ನನಗೂ ವಾವ್ ಅನಿಸ್ತು. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸೊಪ್ಪು ಹಾಕಿದೆ, ಎಷ್ಟು ಕಡಿಮೆ ಆಗಿದೆ. ನೋಡಿ ಈಗ ಬೆಂದಿದೆಯಲ್ಲ, ಈ ಟೈಮಲ್ಲಿ ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ ನಾನು. ತುಂಬ ಟೇಸ್ಟು ಏನು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಒಂದು ಸಲ ನೀವು ಹಳ್ಳಿಗಳ ಕಡೆ ಈ ಥರ ಮಾಡ್ತಿರ್ತಾರೆ. ಒಂದು ಸಲ ಮಾಡಿರೋರು ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ, ಮಾಡದೇ ಇರೋರು ಮಾಡಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ನಿಜ, ನೀವು ಯಾವ ನಾಟಿ ಕೋಳಿ ಸಾರು ತಿಂದರೂ ಈ ಟೇಸ್ಟು ಸಿಗಲ್ಲ. ಸಖತ್ತಾಗಿರುತ್ತೆ ಮಾತ್ರ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ನೋಡಿ, ಅಷ್ಟರಲ್ಲಿ ಇದು ಪ್ರಿಪೇರ್ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ಪಲ್ಯ ಗಂಟೆ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ಪಲ್ಯ, ಒಂದು ಸ್ವಲ್ಪ ಮಾವಿನಕಾಯಿ ಮತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಇವತ್ತು ಈವ್ನಿಂಗಿಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.